ಕಾರ್ಪಾಸಂ ಉಪವೀತಾರ್ಥಂ ನಿರ್ಮಿತಂ ಬ್ರಹ್ಮಣಾಪುರ. ಉತ್ತರೆಯ ವಸ್ತ್ರವನ್ನು ಹೊದ್ದಿದ್ದುಕೊಂಡು ಬ್ರಹ್ಮಚಾರಿಯಾದವನು ಯಜ್ಞೋಪವೀತವನ್ನು ಧಾರಣೆಯನ್ನು ಮಾಡಿ ಇರಬೇಕು ಅಂತ. ಯಾವಾಗಲೂ ಈ ಹೊದ್ದುಕೊಂಡ ವಸ್ತ್ರ ಅಂತನ್ನುವುದು ಇರಬೇಕು. ಪುರುಷನಾಗಲಿ ಸ್ತ್ರೀಯಾಗಲಿ ಎರಡು ವಸ್ತ್ರವನ್ನು ಎಲ್ಲ ಕಾಲಕ್ಕೂ ಹುಟ್ಟಿರಬೇಕು ಅಂತಾರೆ. ಎರಡು ವಸ್ತ್ರ ಇಲ್ಲದೆ ಇರಕೂಡದು ಅಂತಾರೆ. ಸ್ನಾನ ಕಾಲ ಆಗಿರಲಿ, ಭೋಜನ ಕಾಲ ಆಗಿರಲಿ, ಜಪ ಕಾಲ ಆಗಿರಲಿ, ಮಲಗುವ ಕಾಲ ಆಗಿರಲಿ, ಇನ್ನೇನೇ ಕಾಲ ಇದ್ದರೂ ದೇಹದ ಮೇಲೆ ಎರಡು ವಸ್ತ್ರ ಇರಬೇಕು. ಅಷ್ಟು ಕಟ್ಟುನಿಟ್ಟಾಗಿ ಶಾಸ್ತ್ರವಾದದ್ದು ಹೇಳಿದೆ. ಗವಾಂ ಗೋಷ್ಠೆ ಹೋಮೆ ಜಪ್ಯೆ ತಥೈವಚೆ ಸ್ವಾಧ್ಯಾಯೇ ಭೋಜನೆ ನಿತ್ಯಂ ಬ್ರಾಹ್ಮಣಾನಾಂಚ ಸನ್ನಿಧೌ. ಹಾಗೆ ಏಕವಸ್ತ್ರದಲ್ಲಿ ಸರ್ವಥಾ ಇರಕೂಡದು, ಎರಡು ವಸ್ತ್ರ ಇರಬೇಕು ಅಂತ. ಈ ರೀತಿ ವಸ್ತ್ರಗಳ ಸಂಹಿತೆಯನ್ನು ಹೇಳಿಕೊಟ್ಟು ಮೌಂಜಿ ಎಂದರು. ಉಪನೀತನಾದಂತಹ ಹುಡುಗ ವಟು ಮೌಂಜಿ ಬಂಧನವನ್ನು ಮಾಡಿಕೊಂಡಿರಬೇಕು. ಮೇಖಲಾ ಅಂತ ಹೇಳಿದಾರಲ್ಲ, ಮೇಖಲಾ ಬಂಧನವನ್ನು ಮಾಡಿಕೊಂಡಿರಬೇಕು. ಅದಕ್ಕೆ ಹೇಳ್ತಾರೆ ಮೌಂಜಿ ತ್ರಿವೃತ್ಸಮಾಶ್ ಲಕ್ಷಣ ಕಾರ್ಯ ವಿಪ್ರಸ್ಯ ಮೇಖಲಾ. ಮುಂಜ ಅಂತ ಒಂದು ಸಸ್ಯ, ಅದು ಅದರಿಂದ ಹುಲ್ಲು, ಅದರಿಂದ ನಿರ್ಮಾಣ ಮಾಡಿದಂಥ 3 ಬಾರಿ ಸುತ್ತು ಮಾಡಿದಂತಹ ಮೇಖಲಾ ಅಂತೇನಂತಾರೆ. ಅದನ್ನು ಉಡುದಾರ ಹೇಳ್ತಾರಲ್ಲ, ಆ ಉಡುದಾರದ ರೂಪದಲ್ಲಿ ಅದನ್ನು ಬಂಧನವನ್ನು ಮಾಡಿಕೊಂಡೇ ಇರಬೇಕು. ಉಡುದಾರ ಇಲ್ಲದೆ ಎಂದಿಗೂ ಕೂಡ ಇರಬಾರದು. ಮೇಖಲಾ ಇಲ್ಲದೆ ಬ್ರಹ್ಮಚಾರಿ ಇರಕೂಡದು ಅಂತಾರೆ. ಬ್ರಹ್ಮಚಾರಿ ಸರ್ವದಾ ಆ ಮೇಖಲಾ ಬಂಧನವನ್ನು ಮಾಡಿಕೊಂಡಿರಬೇಕು. ಆ ಮೌಂಜಿ ಸಿಗದೆ ಹೋದರೂ ಕೂಡ ಕುಶದಿಂದ, ದರ್ಭೆಗಳಿಂದ ಮಾಡಿದ್ದಲಿಂದಲಾದರೂ ಆ ಮೇಖಲಾವನ್ನು ಧಾರಣೆಯನ್ನು ಮಾಡಬೇಕು. ಇದೆಲ್ಲ ನಾವು ಹೇಳೋದೆಲ್ಲ ಏನಾಗಿದೆ ಅಂದರೆ ಉಪನಯನದ ದಿನ ಮಾಡುವ ಕೆಲಸ ಅಂತಾಗಿದೆ. ಉಪನಯನದ ನಂತರ ದಿವಸಕ್ಕೆ ಇದು ಸಂಬಂಧವೇ ಪಟ್ಟಿಲ್ಲ ಅಂತಾಗಿ ಹೋಗುತ್ತೆ. ಅಗ್ನಿ ಕಾರ್ಯಂ ತತಃ ಕುರ್ಯಾತ್ ಸಾಯಂ ಪ್ರಾತರೆ ಯಥಾವಿಧಿ. ಒಬ್ಬ ವ್ಯಕ್ತಿ ಉಪನೀತನಾದ ದಿವಸದಿಂದ ಅಗ್ನಿ ಸೇವೆಯ ಆರಂಭ ಅವನಿಗೆ. ಅಗ್ನಿ ಸೇವೆ, ಅಗ್ನಿಯನ್ನು ಪೂಜೆ ಮಾಡುವಂತಹ ಕ್ರಿಯೆ ಉಪನೀತನಾದರೆ ಆರಂಭ. ಉಪನೀತನಾದ ದಿವಸದಿಂದ ಅಗ್ನಿ ಕಾರ್ಯವನ್ನು ಮಾಡಬೇಕು. ವಿವಾಹದ ನಂತರದಲ್ಲಿ ಅಗ್ನಿ ಸೇವೆಯನ್ನು ಮಾಡುವುದು ಒಂದು ಇದೆ. ಆ ಜನ್ಮ ಕೊನೆಯ ದಿವಸದವರೆಗೂ, ಬದುಕಿ ಇರುವವರೆಗೂ ಅಗ್ನಿಯಲ್ಲಿ ಪರಮಾತ್ಮನನ್ನು ಪೂಜಿಸುವಂತಹ ನಿಯಮವನ್ನು ಶಾಸ್ತ್ರ ಹೇಳಿಕೊಟ್ಟಿದೆ. ವಿವಾಹಕ್ಕಿಂತ ಪೂರ್ವದಲ್ಲಿ, ಉಪನಯನದ ನಂತರದಲ್ಲಿ ಸಂಧ್ಯಾವಂದನಾದಿ ಕ್ರಿಯೆಗಳನ್ನು ವಟುವಾದವನ್ನು ಹೇಗೆ ಮಾಡಬೇಕೋ ಅದೇ ರೀತಿಯಲ್ಲಿ 2 ಹೊತ್ತು ಅಗ್ನಿ ಕಾರ್ಯವನ್ನು ಮಾಡಬೇಕು ಅಂತಾರೆ. ಬಹುಶಃ ಇದು ಇವತ್ತೆಲ್ಲ ಪೇಪರ್ಗಳಲ್ಲಿ, ಪುಸ್ತಕಗಳಲ್ಲಿ ನೋಡುವಂಥದ್ದು ಇಷ್ಟೇ. ಎಷ್ಟೋ ಜನಕ್ಕೆ ಅಗ್ನಿ ಕಾರ್ಯ ಅನ್ನುವ ಶಬ್ದವೇ ಗೊತ್ತಿಲ್ಲ. ಬ್ರಹ್ಮಯಜ್ಞ ಅಂತ ಹೇಳ್ತಾರೆ. ಬ್ರಹ್ಮಯಜ್ಞ ಅನ್ನುವುದರ ಪರಿಚಯವೂ ಕೂಡ ನಮಗೆ ಇಲ್ಲ. ವಟುಗಳು ನಿತ್ಯವೂ ಕೂಡ ಮಾಡಬೇಕು. ಅಗ್ನಿ ಕಾರ್ಯವನ್ನು ಮಾಡಿ ಯಥಾಯೋಗ್ಯವಾದ ರೀತಿಯಲ್ಲಿ ತಿಳಿದ ಗುರುಗಳಿಂದ ಹೇಳಿಸಿಕೊಂಡು ನಿತ್ಯವೂ ಸಾಲಗ್ರಾಮಾದಿಗಳನ್ನು ಅರ್ಚನೆಯನ್ನು ಮಾಡಬೇಕು. ನಿತ್ಯ ದೊಡ್ಡವರನ್ನು ಕಂಡಲ್ಲಿ ನಮಸ್ಕಾರವನ್ನು ಮಾಡಬೇಕು. ಅಭಿವಾದನಶೀಲನಾಗಬೇಕು. ತಂದೆ ತಾಯಿ ಗುರುಗಳು ಕಂಡಾಗ ನಮಸ್ಕಾರವನ್ನು ಮಾಡಬೇಕು. ಕಂಡಾಗ ಮಾತ್ರ ಅಲ್ಲ, ಹೋಗಿ ಕಂಡು ನಮಸ್ಕಾರವನ್ನು ಮಾಡಬೇಕು. ಸಂಧ್ಯಾ ವಂದನೆ ಮುಗಿದಾಗ ಒಂದು ಸಾರಿ ನಮಸ್ಕಾರವನ್ನು ಮಾಡಬೇಕು. ಬೆಳಗೆದ್ದ ಕೂಡಲೇ ಹಿರಿಯರನ್ನು ನಮಸ್ಕಾರವನ್ನು ಮಾಡಬೇಕು. ಯಾರು ಪ್ರತಿನಿತ್ಯ ನಮಸ್ಕಾರವನ್ನು ಮಾಡುವ ಹಿರಿಯರನ್ನು, ಗುರುಗಳನ್ನು ನಮಸ್ಕರಿಸುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ ಅಂತಹವರ ಆಯುಷ್ಯ ಹೆಚ್ಚಾಗುತ್ತೆ ಅಂತಾರೆ. ಕೀರ್ತಿ ಬೆಳೆಯುತ್ತೆ, ಒಳ್ಳೆ ಜ್ಞಾನವರಿಗೆ ಉಂಟಾಗ್ತದೆ ಅಂತ ಕೂರ್ಮ ಪುರಾಣವಾದದ್ದು ಹೇಳ್ತದೆ. ನಮಸ್ಕರಿಸುವಾಗಲೂ ನಾನು ಇಂತಹ ಹೆಸರಿನವನು ನಾನು ಅಂತ ಹೇಳಿಕೊಂಡು ನಮಸ್ಕಾರವನ್ನು ಮಾಡಬೇಕು. ಪ್ರವರವನ್ನು ಹೇಳಿ ನಮಸ್ಕಾರವನ್ನು ಮಾಡುವ ಪದ್ಧತಿ ಇದೆ. ಕನಿಷ್ಠ ಪಕ್ಷ ಅದಷ್ಟೆಲ್ಲ ಪರಿಚಯ ಇಲ್ಲದೆ ಹೋದರೂ ಕೂಡ ನಾನು ಇಂತಹವ ಬಂದಿದ್ದೇನೆ, ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಮಸ್ಕಾರವನ್ನು ಮಾಡೋದು. ನಮಸ್ಕಾರವನ್ನು ಮಾಡಿಸಿಕೊಂಡಂತಹ ವ್ಯಕ್ತಿ ಆಶೀರ್ವಾದವನ್ನು ಮಾಡಬೇಕು ಅವರಿಗೆ. ಯಾರು ನಮಸ್ಕಾರವನ್ನು ಮಾಡಿರ್ತಾರೋ ಅವರಿಗೆ ನಮಸ್ಕಾರ ಮಾಡಿಸಿಕೊಂಡವನು ಆಶೀರ್ವಾದ ಮಾಡಬೇಕು.
ಆಶೀರ್ವಾದ ಮಾಡದೆ ಮುಂದೆ ಹೋಗಬಾರದು ಅಂತಾರೆ. ಆಶೀರ್ವಾದವನ್ನು ಮಾಡಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ, ದೀರ್ಘಾಯುಷ್ಮಾನ್ ಭವ ಸೌಮ್ಯ, ದೀರ್ಘವಾದ ಆಯುಷ್ಯವನ್ನು ಹೊಂದುವನಾಗು, ಈ ಮೊದಲಾಗಿ ಯಥಾಯೋಗ್ಯವಾದ ರೀತಿಯಲ್ಲಿ ಅವನ ಪ್ರಸಂಗಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಆಶೀರ್ವಾದವನ್ನು ಮಾಡಲೇಬೇಕು. ಆಶೀರ್ವಾದವನ್ನು ಮಾಡದೆ ಹೋಗಬಾರ್ದು. ಯತಿಗಳು ದೇವರ ನಾಮಸ್ಮರಣೆ ಮಾಡಬೇಕು. ನಾರಾಯಣ ನಾರಾಯಣ ಅಂತ ಹೇಳಿ ನಾರಾಯಣ ಸ್ಮರಣೆಯನ್ನು ಮಾಡಿ, ಯಾರಾದರೂ ನಮಸ್ಕರಿಸಿದಾಗ ನಾರಾಯಣ ಸ್ಮರಣೆಯನ್ನು ಮಾಡಿ ಅವರು ಅನುಗ್ರಹಿಸುವುದು ಅಂತನ್ನುವುದಾಗಿ ಹೇಳ್ತಾರೆ. ನಮಸ್ಕಾರ ಮಾಡುವುದು ನಾವು ನಿಮ್ಮ ಅಧೀನರು, ನಿಮ್ಮ ಆಶ್ರಯದಲ್ಲಿ ಇರುವವರು, ನೀವು ನಮಗೆ ವಂದ್ಯರು ಅನ್ನುವಂತಹ ಭಾವವನ್ನು ತೋರಿಸ್ತದೆ, ವಿನೀತ ಭಾವನೆಯನ್ನು ಅದು ತೋರಿಸ್ತದೆ. ಆದ್ದರಿಂದ ನಮಸ್ಕಾರಾದಿಗಳನ್ನು ಅವಶ್ಯವಾಗಿ ಮಾಡಬೇಕು. ಯಾರಿಗೆ ಆಶೀರ್ವಾದ ಮಾಡುವುದು ಗೊತ್ತೇ ಇಲ್ಲವೋ ಅವರಿಗೆ ನಮಸ್ಕಾರ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ ಅಂತಾರೆ. ಅರ್ಥಾತ್ ಅಲ್ಲಿ ಹೇಳಬೇಕಾದದ್ದು, ನಮಸ್ಕಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನುವುದಕ್ಕಿಂತ ನಮಸ್ಕಾರ ಮಾಡಿಸಿಕೊಂಡವನ ಆಶೀರ್ವಾದ ಮಾಡಬೇಕು ಅನ್ನುವುದು ಮಹತ್ವದ್ದು. ಇವರಿಗೆ ನಮಸ್ಕಾರ ಮಾಡೋದು, ಆಶೀರ್ವಾದ ಮಾಡೋ ಪದ್ಧತಿ ಗೊತ್ತಿಲ್ಲ, ಹಾಗಾಗಿ ಬಿಟ್ಟೇ ಬಿಡೋಣ ನಮಸ್ಕಾರ ಮಾಡೋದು, ಹಾಗಲ್ಲ. ಆಶೀರ್ವಾದವನ್ನು ಮಾಡಬೇಕಾದದ್ದು ಅವರ ಧರ್ಮ, ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು ಚಿಕ್ಕವರ ಧರ್ಮವಾದದ್ದು ಅಂತ ನೋಡಿ. ಇವರನ್ನು ನಿತ್ಯವೂ ಗೌರವವನ್ನು ಮಾಡಬೇಕಂತ. ಅದು ಯಾರೇ ಆಗಿರಲಿ, ಇದು ಕೇವಲ ಉಪನೀತನಾದಂತಹ ವ್ಯಕ್ತಿಗೆ ಮಾತ್ರ ಅಂತಲ್ಲ, ಎಲ್ಲರಿಗೂ ಸಂಬಂಧಪಟ್ಟಂತಹ ಮಾತನ್ನು ಹೇಳ್ತಾರೆ. ಉಪಾಧ್ಯಾಯ, ಪಾಠವನ್ನು ಹೇಳಿಕೊಟ್ಟಂತಹ ವ್ಯಕ್ತಿ, ತಂದೆ, ಹಿರಿಯ ಅಣ್ಣ, ಸೋದರ ಮಾವ, ಮುಂದೆ ಶ್ವಶುರಶ್ಚೈವ, ಹೆಣ್ಣು ಕೊಟ್ಟ ಮಾವ, ತನ್ನ ಹೆಂಡತಿಯ ತಂದೆ, ಮಾತುಲ ಅಂತಾರೆ. ಸಂಸ್ಕೃತದಲ್ಲಿ ಸೋದರ ಮಾವನಿಗೆ ಮಾತುಲ ಅಂತ ಕರೆಯುತ್ತಾರೆ. ನೋಡಿ ಎಷ್ಟು ಚಂದ ಶಬ್ದ ಅದು. ಮಾ ತುಲ, ತಾಯಿಗೆ ಸಮ, ತಾಯಿಗೆ ಸಮನಾದವನು. ತಾಯಿಯ ಅಣ್ಣ ತಮ್ಮಂದಿರೇನಿದ್ದಾರೆ ಸೋದರ ಮಾವಂದಿರು, ಅವರು ಒಂದು ಅರ್ಥದಲ್ಲಿ ತಾಯಿಗೆ ಸಮರು ಅಂತಾರೆ. ಕೆಲವೊಮ್ಮೆ ತಾಯಿಯ ಸ್ಥಾನದಲ್ಲಿ ನಿಂತು ಸೋದರ ಮಾವಂದಿರು ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾದ ಪ್ರಸಂಗ ಬರುತ್ತದೆ. ಅದಕ್ಕೆ ಶಾಸ್ತ್ರಕಾರರು ಸೋದರ ಮಾವನನ್ನು ಮಾತುಲ ಅಂತ ಕರೆಯುತ್ತಾರೆ. ಇವರೆಲ್ಲ ಪೂಜ್ಯರು, ಇವರೆಲ್ಲರನ್ನು ನಾವು ಅವಶ್ಯವಾಗಿ ನಮಸ್ಕಾರವನ್ನು ಮಾಡಬೇಕು. ಅಜ್ಜಿ, ಅಜ್ಜ ಎರಡು ರೀತಿಯಿಂದಲೂ, ತಂದೆಯ ಅಪ್ಪ ಅಮ್ಮ ಆಗಿರಬಹುದು, ತಾಯಿಯ ತಂದೆ ತಾಯಿ ಆಗಿರಬಹುದು, ಅವರನ್ನೆಲ್ಲರನ್ನು ಕೂಡ ಗೌರವಿಸಬೇಕು. ತಂದೆಯ ಈ ಸೋದರತ್ತೆಯರು, ತಂದೆಯ ಅಕ್ಕ ತಂಗಿಯರು, ಅವರನ್ನು ಗೌರವಿಸಬೇಕು. ಹೀಗೆ ನಾನಾ ರೀತಿಯಲ್ಲಿ ಹಿರಿಯರು ಅಂತೇನಿದ್ದಾರೆ ಅವರನ್ನೆಲ್ಲರನ್ನೂ ನಮಸ್ಕಾರವನ್ನು ಮಾಡಬೇಕು. ಗುರುಗಳು ಬಂದಿದ್ದಾರೆ ಅಂತ ಗೊತ್ತಾದರೆ, ಇಲ್ಲಿ ಗುರುಗಳು ಅಂದರೆ ಹಿಂದೆ ಹೇಳಿದ ಎಲ್ಲರೂ ಕೂಡ, ಪಾಠ ಹೇಳಿದವರಾಗಿರಬಹುದು, ತಂದೆಯಾಗಿರಬಹುದು, ತಾಯಿಯಾಗಿರಬಹುದು, ಅಜ್ಜ ಅಜ್ಜಿ ಏನೇನಿದ್ದಾರೋ ಅವರು ಎಲ್ಲರೂ ಹಿರಿಯರು. ಆ ಹಿರಿಯರನ್ನು ಕಂಡ ಕೂಡಲೇ ತಾನು ಕುಳಿತ ಆಸನದಿಂದ ಮೇಲೆದ್ದು ಅವರನ್ನು ಬರಮಾಡಿಕೊಳ್ಬೇಕು. ಗುರುಂ ದೃಷ್ಟ್ವಾ ಸಮುತ್ತಿಷ್ಠೇತ್ ಅಭಿವಾದ್ಯ ಕೃತಾಂಜಲಿ, ಕೈ ಮುಗಿದವರನ್ನು ಬರಮಾಡಿಕೊಂಡು ಅವರು ಕುಳಿತ ಮೇಲೆ, ಅವರ ಆಜ್ಞೆಯನ್ನು ಕೇಳಿದ ಮೇಲೆ, ಅವರು ಹೇಳಿದ ಮೇಲೆ ನಾವು ಕೆಳಗೆ ಕೂಡಬೇಕು ಅಂತಾರೆ. ಅಲ್ಲಿವರೆಗೂ ನಾವು ಕೂಡಲಿಕ್ಕೆ ಅಧಿಕಾರ ಇಲ್ಲ ಅಂತ. ನೈತೈರುಪವಿಷೇತ್ ಸಾರ್ಧಂ, ಆ ಹಿರಿಯರು ಅಂತೇನು ಹೇಳಿದರೂ ಅವರ ಸಮಾನದಲ್ಲಿ ಕೂಡಬಾರದು, ಒಂದೇ ಆಸನದಲ್ಲಿ ಕೂಡಬಾರದು ಅಂತಾರೆ. ಒಂದೇ ಆಸನದಲ್ಲಿ ಕೂಡ್ತಕ್ಕದ್ದಲ್ಲ ಅಂತ. ವಿವದೇತ ಅರ್ಥ ಕಾರಣಾತ್, ಯಾವ ಕಾರಣಕ್ಕೂ ಹಿಂದೆ ಹೇಳಿದ ಸಂಬಂಧಿಕರು ಅಂತೇನಿದ್ದಾರೋ ಅವರ ಜೊತೆಯಲ್ಲಿ ದುಡ್ಡಿನ ನಿಮಿತ್ತವಾಗಿ, ಹಣದ ನಿಮಿತ್ತವಾಗಿ ಕಲಹ ಮಾಡಬೇಡಿ, ವೈಮನಸ್ಯವನ್ನು ಹೊಂದಬೇಡ್ರಿ ಅಂತಾರೆ. ಅದು ತಾಯಿ, ತಂದೆ, ಅಣ್ಣ ತಮ್ಮಂದಿರು ಅಥವಾ ಇನ್ನಿತರ ಸಂಬಂಧಗಳು ಅಂತೇನು ಹೇಳಿದರು ಹಿಂದೆ, ಅವರ ಜೊತೆಯಲ್ಲಿ ಅವರಷ್ಟು ಹಣ ಕೊಡಬೇಕಿತ್ತು, ಇವರಷ್ಟು ಹಣ ಕೊಡಬೇಕಿತ್ತು ಅಂಥವರೊಂದಿಗೆ ವಿವಾದವನ್ನು ಮಾಡಬೇಡಿ, ಮನಸ್ಸನ್ನು ಕೆಡಿಸಿಕೊಳ್ಬೇಡ್ರಿ ಅಂತಾರೆ. ಜೀವಿತಾರ್ಥಮಪಿ ದ್ವೇಷಾತ್ ಗುರುಭಿರ್ನೈವ ಭಾಷಣಂ, ಯಾವ ಕಾರಣಕ್ಕೂ ಸಹ ಆ ಹಿರಿಯರನ್ನು ದ್ವೇಷ ಮಾಡುವುದಲ್ಲ. ಜೀವ ಕೊಟ್ಟಾದರೂ ಕೂಡ, ಜೀವ ತ್ಯಾಗ ಮಾಡಿಯಾದರೂ
ಅವರನ್ನು ರಕ್ಷಣೆಯನ್ನು ಮಾಡು, ಅವರನ್ನು ಗೌರವಿಸು ಅಂತಾರೆ. ಅಷ್ಟರ ಮಟ್ಟಿಗೆ ಹಿರಿಯರನ್ನು ಗೌರವಿಸುವ ಪದ್ಧತಿಯನ್ನು ಶಾಸ್ತ್ರ ಹೇಳಿಕೊಟ್ಟಿದೆ. ಅದರಲ್ಲಿ ಸ್ತ್ರೀಯರ ಬಗ್ಗೆ ಕೆಲವರನ್ನು ಪ್ರಧಾನವಾಗಿ ಹೇಳ್ತಾರೆ. ತಾಯಿ ಮತ್ತು ಅತ್ತೆ, ಹೆಣ್ಣು ಕೊಟ್ಟ ಅತ್ತೆ, ತನ್ನ ಹೆಂಡತಿಯ ತಾಯಿ, ಗುರುಪತ್ನಿ, ಇವರೆಲ್ಲರೂ ಒಂದು ಅರ್ಥದಲ್ಲಿ ತಾಯಂದಿರು ಇದ್ದಂತೆಯೇ. ಸಾಕ್ಷಾತ್ ಜನ್ಮ ಕೊಡದೆ ಹೋದರೂ ಕೂಡ ತನ್ನ ಜನ್ಮ ಕೊಟ್ಟವಳು ತಾಯಿ, ಅಲ್ಲದೆ ಜನ್ಮ ಆಗದೇ ಇದ್ದರೂ ಕೂಡ ಗುರುಪತ್ನಿಯಾಗಿರಬಹುದು, ಅಣ್ಣನ ಹೆಂಡತಿಯಾಗಿರಬಹುದು, ಇವರೆಲ್ಲರೂ ತಾಯಿಯ ಸ್ಥಾನದಲ್ಲಿ ಇರುವವರು. ತಾಯಿಯಂತೆ ಅವರನ್ನು ಕಾಣಬೇಕು. ಕನಿಷ್ಠ ಪಕ್ಷ ಈ 5 ಸ್ಥಾನವನ್ನು ಹೇಳುತ್ತಾರೆ. ಅತೀ ಗೌರವದಿಂದ ಕಾಣು. ಜನ್ಮ ಕೊಟ್ಟವ, ಜನ್ಮ ಕೊಟ್ಟವಳು, ಉಪದೇಶ ಮಾಡಿದವ, ಹಿರಿಯ ಅಣ್ಣ, ಆಪತ್ಕಾಲದಲ್ಲೇ ರಕ್ಷಣೆ ಮಾಡಿದವ. ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರುವಾಗ ಪ್ರಾಣಾಂತಿಕವಾಗಿ ದುಃಖವನ್ನು ಪಟ್ಟು ಕೆಳಗೆ ಬಿದ್ದಾಗ ಯಾರೋ ನೋಡಿದವರು ಇರ್ತಾರೆ, ನಮ್ಮನ್ನು ಕರೆದುಕೊಂಡು ಎತ್ತಿಕೊಂಡು ಹೋಗಿ ರಕ್ಷಣೆಯನ್ನು ಮಾಡಿ ಹೊಸ ಬದುಕನ್ನು ಕೊಟ್ಟಿರ್ತಾರೆ. ಅಂತಹ ಆಪತ್ಕಾಲದಲ್ಲೇ ರಕ್ಷಣೆಯನ್ನು ಮಾಡಿದಂತಹ ವ್ಯಕ್ತಿ ಏನಿದ್ದಾನೆ, ಅವನು ಯಾವುದೇ ರೀತಿಯ ದೈಹಿಕ ಸಂಬಂಧ ನಮಗೆ ಇಲ್ಲದೇ ಇದ್ದರೂ ಕೂಡ ಅವನನ್ನು ನಾವು ಗೌರವಿಸಬೇಕಾದದ್ದು, ಆ ಜನ್ಮ ಗೌರವವನ್ನು ಮಾಡಬೇಕಾದದ್ದು ನಮ್ಮ ಧರ್ಮ ಇದೆ. ಇವರನ್ನು ವಿಶೇಷವಾಗಿ ಗೌರವಿಸ್ತಕ್ಕದ್ದು ಅಂತ ತಿಳಿಸ್ತಾ ಇದ್ದಾರೆ. ಪಿತಾ ಬಹಳ ಮಹತ್ವದ ಮಾತು. ಬಹುಶಃ ಇವುಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಈ ವಾಕ್ಯಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಪಿತಾ ಮಾತಾಚೆ ಸುಪ್ರೀತೌ ಸ್ಯಾತಾಂ ಪುತ್ರ ಗುಣೈರ್ಯದಿ ಸ ಪುತ್ರ ಸಕಲಂ ಧರ್ಮಂ ಆಪ್ನುಯಾತ್ ತೇನ ಕರ್ಮಣ. ಮಗ ತಾನು ಮಾಡುವಂತಹ ಸತ್ಕರ್ಮಗಳಿಂದ ತಂದೆಯನ್ನು ತಾಯಿಯನ್ನು ಸಂತೋಷಪಡಿಸಿದ ಅಂತಾದರೆ, ಯಾವ ಮಕ್ಕಳ ಸತ್ಕರ್ಮಗಳಿಂದ ತಂದೆ ತಾಯಿಗಳಿಗೆ ಸಂತೋಷ ಆಗಿದೆಯೋ ಆ ಮಕ್ಕಳೇ ನಿಜವಾದ ಮಕ್ಕಳು ಅಂತಾರೆ. ಸಂತೋಷದಿಂದ ಕಣ್ಣೀರು ಬರಬೇಕು, ಆ ರೀತಿಯ ಕರ್ಮಗಳನ್ನು ಮಾಡಬೇಕು ಮಕ್ಕಳು. ಸಂತೋಷ ಪಡುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕು. ಯಾರು ಮಾಡುತ್ತಾರೋ ಅವರೇ ನಿಜವಾದ ಮಕ್ಕಳು. ದುಃಖ ಪಡುವ ರೀತಿಯಲ್ಲಿ ನಡೆದುಕೊಂಡರೆ ಅವರ ಮಕ್ಕಳೇ ಅಲ್ಲ ಅಂತಾರೆ.